the Lord. Praise the Lord. Greetings to all in the name of Jesus. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. Once again I want to thank our Almighty God for this opportunity. ಮತ್ತೊಂದಾವರ್ತಿ ಈ ಒಳ್ಳೆಯ ಅವಕಾಶವನ್ನು ಕೊಟ್ಟಂತ ದೇವರನ್ನ ವಂದಿಸುತ್ತೇನೆ. God is so good God. ದೇವರು ಬಹಳ ತುಂಬಾ ಒಳ್ಳೆಯ He ದೇವರು. loves us so much. ದೇವರು ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡ್ತಾನೆ. How do we know that Lord loves us? ದೇವರು ಯಾವ ರೀತಿಯಲ್ಲಿ ನಮ್ಮನ್ನು ಪ್ರೀತಿ ಮಾಡ್ತಾನೆ ಎಂಬುದಾಗಿ ಗೊತ್ತಾಗ್ತದೆ. Because He died on the cross of Calvary. ಯಾಕೆಂದರೆ ಕರ್ತನಾದ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ನಮಗೋಸ್ಕರ He ಪ್ರಾಣ shed His own blood. ತನ್ನ ಸ್ವಂತ ರಕ್ತವನ್ನು ಚೆಲ್ಲಿದ್ದಾನೆ. He buried and rose again from the death after 3 days. ಆತನು ಹೂಣಲ್ಪಟ್ಟವನಾಗಿ ಸತ್ತು ಮೂರನೇ ದಿನ ಮೃತ್ಯುಂಜಯನಾಗಿ ಹೇಳಲ್ಪಟ್ಟಿದ್ದಾನೆ. Then we know that very clearly God is so loveful God to us. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಯೇಸು ಕ್ರಿಸ್ತನು ಬಹಳ ಪ್ರೀತಿ ಉಳ್ಳ ದೇವರು ಎಂಬುದಾಗಿ. Therefore we must love God with full of our heart. ಆ ಒಂದು ಕಾರಣದಿಂದಾಗಿ ನಾವು ನಮ್ಮ ಹೃದಯದ ಅಂತರಾಳದಿಂದ ದೇವರನ್ನ ಪ್ರೀತಿಸಬೇಕು. Many can say that I love Jesus. ಬಹಳ ಜನ ಹೇಳ್ಬೋದು ನಾನು ಯೇಸು ಸ್ವಾಮಿಯನ್ನ ಪ್ರೀತಿಸ್ತೇನೆ. What is the love? ಪ್ರೀತಿ ಅಂದ್ರೆ ಏನು? What is the love of Jesus Christ? ಯೇಸು ಸ್ವಾಮಿಯ ಪ್ರೀತಿ ಅಂದ್ರೆ ಏನು? Jesus said very clearly, ಯೇಸು ಸ್ವಾಮಿ ಬಹಳ ಸ್ಪಷ್ಟವಾಗಿ if you love me, ನೀವು ನನ್ನನ್ನು ಪ್ರೀತಿ ಮಾಡಿದ್ರೆ keep my commandments. ನನ್ನ ಆಜ್ಞೆಗಳನ್ನ ನೀವು ಪಾಲಿಸುತ್ತೀರಾ. What is the meaning by commandments? ಆಜ್ಞೆ ಎಂಬುದಾಗಿ We have to walk according to in His word. ನಾವು ದೇವರ ಆಜ್ಞೆಗಳ ಮೇರೆಗೆ ನಡೆಯಬೇಕಾಗಿದೆ. Even there is a person was asking a question, ನನಗೆ ಕೆಲವು ಮಂದಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು, that these people coming to the church since long back, why they are not have blessing? ಬಹಳ ವರ್ಷಗಳಿಂದ ಅನೇಕರು ಸಭೆಗೆ ಬರ್ತಾ ಇದ್ದಾರೆ, ಆದ್ರೆ ಯಾಕೆ ಅವರು ಉದ್ಧಾರ ಆಗಿಲ್ಲ? I told them very clearly, ನಾನು ಅವರಿಗೆ ಬಹಳ ಸ್ಪಷ್ಟವಾಗಿ if ಹೇಳಿದೆ, they come to church they will never get the blessing. ಅವರು ಇದೇ ರೀತಿಯಲ್ಲಿ ಸಭೆಗೆ ಬರುವುದಾದ್ರೆ ಅವರು ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದಿಲ್ಲ. It's a wonderful that good that they coming to the church. ಆ ದೇವರ ಒಂದು ಆಲಯಕ್ಕೆ ಬರೋದು ತುಂಬಾ ಒಳ್ಳೆಯದೇ. At the same time, ಅದೇ ಒಂದು ಸಮಯದಲ್ಲಿ they should walk according to the word of God. ಅದೇ ಸಮಯದಲ್ಲಿ ಅವರು ದೇವರ ವಾಕ್ಯದ ಮೇರೆಗೆ ನಡೆಯಬೇಕಾಗಿದೆ. And every church there is a pastor, priest, father will be there. ಆ ಎಲ್ಲಾ ಒಂದು ಸಭೆಗಳಲ್ಲಿ ಸಭಾಪಾಲಕರುಗಳು ಇರ್ತಾರೆ. So he will preach and he will guide the good guidance to the people who are gathered together in the church. ಅವರು ಬರುವಂತ ಸಭೆಯಲ್ಲಿರುವಂತ ಎಲ್ಲಾ ವಿಶ್ವಾಸಿಗಳಿಗೆ ಒಳ್ಳೆಯ ಬೋಧನೆಯನ್ನ ಸಭಾಪಾಲಕರು They ಮಾಡ್ತಾರೆ. will teach them how to walk according to the will of God. ಆ ಒಂದು ಸೇವಕರು ಯಾವ ರೀತಿಯಾಗಿ ಸತ್ಯವೇದದ ಅನುಸಾರವಾಗಿ ನಡೆಯಬೇಕೆಂಬುದಾಗಿ ಅವರಿಗೆ ಬೋಧಿಸ್ತಾರೆ. If those who are listening to the voice of the pastor and walking according to the word of God, those are the people who will have the greatest blessing in their life. ಯಾರು ಆ ದೇವರ ವಾಕ್ಯಗಳನ್ನ ಸರಿಯಾಗಿ ಕೇಳಿಸಿಕೊಂಡು ಆ ವಾಕ್ಯದ ಮೇರೆಗೆ ನಡೀತಾರೋ ಅವರ ಜೀವಿತದಲ್ಲಿ ಬಹಳ ದೊಡ್ಡ ಆಶೀರ್ವಾದ ಉಂಟಾಗುತ್ತದೆ. And rest of the people for coming to the church, they are going back same thing. They will never walk according to the word of God. Therefore, they are not prosperity in their life. ಬಹಳ ಜನ ದೇವರ ಸನ್ನಿಧಾನಕ್ಕೆ ಬರ್ತಾರೆ, ಆದರೆ ದೇವರ ವಾಕ್ಯದ ಮೇರೆಗೆ ನಡೆಯುವುದಿಲ್ಲ. ಆ ಕಾರಣಕ್ಕಾಗಿ ತಮ್ಮ ಜೀವಿತದಲ್ಲಿ ಅನೇಕ ನಷ್ಟಗಳನ್ನು ಅವರು ಅನುಭವಿಸುತ್ತಾರೆ. Therefore, the Lord says very clearly, ಆ ಕಾರಣದಿಂದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, if you love me, keep my commandments. ನೀವು ನನ್ನನ್ನ ಪ್ರೀತಿಸುವುದಾದ್ರೆ ನನ್ನ ಆಜ್ಞೆಗಳನ್ನ ಪಾಲಿಸಿರಿ ಎಂಬುದಾಗಿ. My dear servants of God and my dear believers, ನನ್ನ ಪ್ರಿಯ ದೇವ ಸೇವಕರೇ ಹಾಗೂ ನನ್ನ ಪ್ರಿಯ ದೇವ ಜನರೇ, if God is not going to bless your family, once again you sit quietly and ask the Lord why you are not having the blessing. ದೇವರು ನಿಮ್ಮನ್ನು ಆಶೀರ್ವದಿಸಿಲ್ಲ ಎಂಬುದಾಗಿ ಹೇಳಬೇಕಾದ್ರೆ ನೀವು ದೇವರ ಸಮ್ಮುಖದಲ್ಲಿ ಕೂತುಕೊಂಡು ದೇವರು ನಮ್ಮನ್ನು ಯಾಕೆ ಆಶೀರ್ವಾದ ಮಾಡಲಿಲ್ಲ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಕೇಳುವವರಾಗಿ. Don't blame anyone who are having blessing. ಆಶೀರ್ವಾದ ಹೊಂದಿದವರಿಗಾಗಿ ನೀವು ಅವರ ಮೇಲೆ ಯಾವುದೇ ರೀತಿಯಾದಂತಹ ಕಾರಣಗಳನ್ನು ಹೊರಿಸಬೇಡ್ರಿ. Oh, the money will coming from there and top, bottom, from east to west. Don't say all those nonsense. ಅವರಿಗೆ ಹಣವು ಮೇಲಿಂದ ಕೆಳಗಿಂದ ಅಲ್ಲಿಂದ ಇಲ್ಲಿ ಬರ್ತದೆ ಎಂಬುದಾಗಿ ನೀವೇನ್ ಬೇಕಾದ್ರೆ ಅದನ್ನು ಹೇಳಬೇಡ್ರಿ. God will never bless the people simply. ದೇವರು ಯಾವುದೇ ವ್ಯಕ್ತಿಯನ್ನ ಸುಮ್ಮನೆ ಆಶೀರ್ವಾದ ಮಾಡುವುದಿಲ್ಲ. There is every blessing, behind the blessing there is a lot of sacrifice will be there. ಪ್ರತಿಯೊಂದೊಂದು ಆಶೀರ್ವಾದಗಳ ಹಿಂದೆ ಅನೇಕ ವಿಧವಾದಂತಹ ಒಂದು ಸ್ಯಾಕ್ರಿಫೈಸ್ ಅನ್ನುವಂಥದ್ದು ಇರ್ತದೆ. If there is no sacrifice, no blessing. ತ್ಯಾಗ ಎಲ್ಲಿ ಇರೋದಿಲ್ಲವೋ ಅಲ್ಲಿ ಆಶೀರ್ವಾದಗಳು ಇರುವುದಿಲ್ಲ. As we think about Abraham and Moses and Joshua and so many people in the Bible, ನಾವು ದೇವರ ವಾಕ್ಯದಲ್ಲಿರುವಂತಹ ಅಬ್ರಹಾಮನನ್ನ, ಮೋಶೆಯನ್ನ, ಯೋಶುವನನ್ನ ಭಕ್ತರನ್ನು ತೆಗೆದುಕೊಂಡು ಹೋದಂತೆಲ್ಲ, and as we think about Paul Tangaya and Ram Babu and Ravi Mani, all those pastors, ಪೌಲ್ ತಂಗಯ್ಯ, ರವಿಮಣಿ ಅವರೆಲ್ಲರ ಅನೇಕ ಸೇವಕರನ್ನ ನಾವು ನೋಡುವಾಗ they are the multimillionaire people. They are having lot of blessing in their life. ಅವರಿಗೆ ಅನೇಕ ವಿಧವಾದಂತಹ ಹಣಗಳು ಹರಿದು ಬರ್ತಾ ಇದೆ, ಅವರಿಗೆ ಬಹಳ ದೊಡ್ಡ ಆಶೀರ್ವಾದವಿದೆ. Why they are like that?
that? Why we are like this? ಅವ್ರು ಯಾಕೆ ಆ ರೀತಿಯಲ್ಲಿದ್ದಾರೆ, ನಾವ್ ಯಾಕೆ ಈ ದಿನ ಈ ರೀತಿಯಲ್ಲಿದ್ದೇವೆ? Because their sacrifice is too much. ಯಾಕೆಂದ್ರೆ ಅವರು ದೇವರಿಗೋಸ್ಕರ ತ್ಯಾಗ ಮಾಡಿದಂತದ್ದು ಬಹಳವಿದೆ. The hours together will pray. ಅವರು ಬಹಳ ಗಂಟೆಗಟ್ಟಲಾಗಿ ದೇವರ ಸನ್ನಿಧಾನದಲ್ಲಿ The ಪ್ರಾರ್ಥಿಸುತ್ತಾರೆ. chapter together will read the Bible every day. ದೇವರ ವಾಕ್ಯವನ್ನು ಅನುದಿನವೂ ಅವರು ಅನೇಕ ಅಧ್ಯಾಯಗಳ ಸರಿಗೆ ಓದುತ್ತಾರೆ. For the kingdom of sake of kingdom of God, they were hungry and thirsty and no food, no sleeping, no rest, nothing at all. ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ ಅನೇಕ ವಿಧವಾದ ನಿದ್ರೆಗೇಡುಗಳಲ್ಲಿ ಎಲ್ಲಾ ವಿಧವಾದ ತ್ಯಾಗವನ್ನು ಅವರು ಮಾಡ್ತಾರೆ. So because of that, Lord was considered them that the worthy to blessing. ಆ ಒಂದು ಕಾರಣದಿಂದಾಗಿ ದೇವರು ಆಶೀರ್ವಾದಕ್ಕಾಗಿ ಅವರನ್ನ ಮಾನ್ಯನು ಎಂದು ಎಣಿಸುತ್ತಾನೆ. So that the Lord has opened the doors of heaven, send the rain of blessing upon their life. ಆ ಒಂದು ಕಾರಣದಿಂದಾಗಿ ದೇವರು ಆಶೀರ್ವಾದದ ಮಳೆಯನ್ನು ಅವರ ಮೇಲೆ ಸುರಿಸುತ್ತಾನೆ. And you and me are going to have the same kind of blessing. We want to have a sacrifice to the glory of God. ನಾವು ಸಹ ಅದೇ ರೀತಿಯಾದಂತಹ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕಾದ್ರೆ ಅದೇ ರೀತಿಯಾದ ತ್ಯಾಗಗಳನ್ನು ನಾವು ಮಾಡುವರಾಗಿರಬೇಕು. Sometimes you have to forget about sleeping. ನಾವು ಬಹಳ ದಿನ ನಮ್ಮ ನಿದ್ದೆಯನ್ನು ನಾವು ಬಿಡಬೇಕಾಗಿದೆ. Sometimes you have to forget about the food and rest. ನಮಗಿರುವಂತಹ ಆಹಾರವನ್ನ, ನಮಗಿರುವಂತಹ ರೆಸ್ಟ್ ಅನ್ನು ನಾವು ಬಿಡಬೇಕಾಗಿದೆ. Sometimes you have to forget about so many things, whatever you love so much than God. ನೀವು ದೇವರಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡುವ ಎಲ್ಲಾ ಕಾರ್ಯಗಳನ್ನು ಮರೆತು ಬಿಡಬೇಕು. Then you sacrifice yourself and spend time in the presence of God. ನೀವು ನಿಮ್ಮನ್ನ ಬಿಟ್ಟವರಾಗಿ ದೇವರ ಮುಂದೆ ನಿಮ್ಮನ್ನ ಒಪ್ಪಿಸಿಕೊಡ್ರಿ. And commit yourself into the hands of God. ನಿಮ್ಮನ್ನ ನೀವು ದೇವರ ಹಸ್ತದ ಕೆಳಗೆ ಒಪ್ಪಿಸಿಕೊಡ್ರಿ. You have to surrender yourself to the hands of God. ನಿಮ್ಮನ್ನ ದೇವರಿಗೆ ಶರಣರನ್ನಾಗಿ ಮಾಡಿಕೊಳ್ಳಿ. Only then the Lord will consider yourself, you are worthy for the blessing. ಆ ಒಂದು ಸಮಯದಲ್ಲಿ ಮಾತ್ರನೇ ದೇವರು ನಿಮ್ಮನ್ನ ಆಶೀರ್ವಾದಕ್ಕೆ ಕಾರಣರು ಎಂಬುದಾಗಿ If you don't want to do all these things, you will forget about the blessing. ನೀವು ಇವೆಲ್ಲ ಕಾರ್ಯಗಳನ್ನ ಮಾಡಲಾರದೆ ಹೋದ್ರೆ ಆಶೀರ್ವಾದದ ಕುರಿತು ನೀವು ಮರೆತು ಹೋಗಬೇಕಾಗಿದೆ. So therefore I want to tell you the one thing very clearly. ಆ ಒಂದು ಕಾರಣದಿಂದಾಗಿ ನಾನು ಒಂದು ವಿಷಯವನ್ನ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. Ephesians chapter 4, 5 verse 16 says like this. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನ ಈ ರೀತಿಯಲ್ಲಿ ಹೇಳ್ತಾ ಇದೆ. Read in Kannada. 16, 15, ಈ chapter ದಿನಗಳು 5. ಬಹಳ ಕೆಟ್ಟವುಗಳಾಗಿದ್ದರಿಂದ ಕಾಲವನ್ನ ಸುಮ್ಮನೆ ಕಳಕೊಳ್ಳದೆ ಅದನ್ನ ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ. Here it says very clearly. ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, Don't waste the time, simplicity. ಸುಮ್ಮನೆ ಕಾಲವನ್ನ ಕಳೆದುಕೊಳ್ಳಬೇಡ್ರಿ. Many people are wasting their time. ಬಹಳ ಜನ ಸಮಯವನ್ನ ಸುಮ್ಮನೆ ಕಳೀತಾರೆ. Wasting lot of time. ಬಹಳ ಸಮಯವನ್ನ ಸುಮ್ಮನೆ ಕಳೀತಾರೆ. So just to have a small calculation. ಸುಮ್ಮನೆ ನಾವು ಒಂದು ಕ್ಯಾಲ್ಕುಲೇಷನ್ ಅನ್ನ ಮಾಡುವ. 8 hours sleeping. 8 ತಾಸುಗಳು ನಿದ್ದೆ, 8 hours work. 8 ತಾಸುಗಳು ಕೆಲಸ, Total 24 hours per day. ಒಂದು ದಿನಕ್ಕೆ 24 ಗಂಟೆಗಳು. 8 hours will be remaining day. ಇನ್ನ 8 ತಾಸುಗಳು ನಮಗೆ ಬಿಡುವಿನ ಸಮಯವು. So in the 8 hours, what you are going to do it? ಇನ್ನ 8 ತಾಸುಗಳಲ್ಲಿ ನಾವೇನು ಮಾಡ್ತೇವೆ? Tell me. ಹೇಳ್ರಿ ನನಗೆ, ನೀವೇನ್ ಮಾಡ್ತೀರಿ ಎಂಬುದಾಗಿ. Think about yourself, what you are doing. ನಾವು ಅದನ್ನು ಯೋಚನೆ ಮಾಡೋಣ, ನಾವೇನ್ ಮಾಡ್ತೇವೆ. So by the Lord was understanding this kind of problem. He was saying in the book of Ephesians. ದೇವರು ಈ ರೀತಿಯಾದಂತಹ ಸಮಸ್ಯೆಗಳನ್ನು ಗೊತ್ತಾಗಿ ಆತನ ಎಫೆಸ ಪತ್ರಿಕೆಯಲ್ಲಿ ಈ ರೀತಿಯಲ್ಲಿ ಹೇಳ್ತಾ ಇದೆ, Don't waste the time. ಸುಮ್ಮನೆ ಕಾಲವನ್ನ It's ಕಳೆದುಕೊಳ್ಳಬೇಡಿ. very precious. ಕಾಲವು ಬಹಳ ಅದು ಪ್ರಾಮುಖ್ಯವಾದಂತದ್ದು. Here it says very clearly, redeem the time because of the days are evil. Verse 16. ಈ ದಿನಗಳು ಕೆಟ್ಟವುಗಳಾಗಿದೆ ಎಂಬುದಾಗಿದೆ. Days are so evil these days. ಈ ದಿನಗಳಲ್ಲಿ ಕಾಲಗಳು ಬಹಳ You ಕೆಟ್ಟವುಗಳಾಗಿದೆ. cannot find good people in the city or any area, any places. ಈ ದಿನಗಳಲ್ಲಿ ಒಳ್ಳೆಯ ಜನರನ್ನ ನಾವೆಲ್ಲಿ ಕೂಡ ಕಾಣಲಿಕ್ಕೆ It is ಸಾಧ್ಯವಿಲ್ಲ. very difficult to find out. ಬಹಳ ಕಷ್ಟವಾಗಿದೆ ನಾವು ಅದನ್ನು ಹುಡುಕುವುದು. People are involving the worldly pleasure, drinking and smoking in their life. ಆ ಬಹಳ ಜನ ಕುಡುಕತನದಲ್ಲಿ, ಬೀಡಿ, ಸಿಗರೇಟ್ಗಳಲ್ಲಿ ಇಂಥ ಕಾರ್ಯಗಳು They ತೊಡಗಿಕೊಂಡಿದ್ದಾರೆ. don't want to spend time in the presence of God. ಬಹಳ ಜನ ದೇವರ ಸನ್ನಿಧಾನದಲ್ಲಿ ಸಮಯವನ್ನು ಕಳೀತಾ ಇಲ್ಲ. Why? Because they not love the good things rather than the loving the bad things. ಯಾಕೆಂದ್ರೆ ಜನರು ಒಳ್ಳೆ ಕಾರ್ಯಗಳನ್ನ ಪ್ರೀತಿಸಿದ ಬದಲಾಗಿ ಅನೇಕ ಕೆಟ್ಟ ಕಾರ್ಯಗಳನ್ನು ಅವರು So ಪ್ರೀತಿಸ್ತಾ ಇದ್ದಾರೆ. therefore that the curse came upon the land. ಆ ಒಂದು ಕಾರಣದಿಂದಾಗಿ ಶಾಪ ಭೂಮಿಯ ಮೇಲೆ The ಬಂದಿದೆ. wrath of God came upon every humankind these days. ಆ ದೇವರ ಒಂದು ಶಾಪ ಅನ್ನುವಂಥದ್ದು ಎಲ್ಲಾ
ಎಲ್ಲರ ಮೇಲೆ ಅದು ಬಂದಿದೆ. What is the word of God? ದೇವರ ಒಂದು ಶಾಪ ಏನು? It is a corona is laying every entire universe. ಆ ಕೊರೋನಾ ಎನ್ನುವಂಥದ್ದು ಇಡೀ ಪ್ರಪಂಚವನ್ನ ಆಳ್ವಿಕೆ ಮಾಡ್ತಾರೆ. My dear brothers and sisters, I am telling you very clearly. ನನ್ನ ಪ್ರೀತಿಯ ದೇವ ಜನರೇ, ನಾನು ನಿಮಗೊಂದು ಮಾತನ್ನ ಸ್ಪಷ್ಟವಾಗಿ ಹೇಳಲಿಕ್ಕೆ All ಬಯಸ್ತೇನೆ. the universal doctors and scientists and many medical department, they are searching to find out the vaccine for the corona. They could not able to see it right until now. ಇಡೀ ಪ್ರಪಂಚದಲ್ಲಿರುವಂತಹ ವೈದ್ಯರು, ಅನೇಕ ಜ್ಞಾನಿಗಳು ಈ ಕೊರೋನಾಕ್ಕೆ ಅನೇಕವಾದ ಮದ್ದನ್ನ ಕಂಡುಹಿಡಿಯಲಿಕ್ಕೆ ಹೋಗ್ತಾ ಇದ್ದಾರೆ, ಆದರೆ ಅದು ಕೈಯಲ್ಲಿ ಆಗ್ತಾ ಇಲ್ಲ. I am sure that it is not impossible to find out the vaccine for this corona. ಈ ಒಂದು ಕೊರೋನಾಕ್ಕೆ ಯಾವುದೇ ವಿಧವಾದಂತಹ ಮದ್ದನ್ನ ಕಂಡುಹಿಡಿಯುವುದು ಅದು ಅಸಾಧ್ಯ ಎಂಬುದಾಗಿ ನಾನು But ಹೇಳಲಿಕ್ಕೆ there is ಬಯಸ್ತೇನೆ. a vaccine, there is a medicine in the Bible. Chronicle chapter 77 verse 14. ಆ 2 ಪುರುಷಾಂತ ಕಾಲ 7ನೇ ಅಧ್ಯಾಯ 14ನೇ ವಚನ. Please read in Kannada. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು. Here it says, if my people which are called by thy name shall humble themselves and pray and seek my face and turn from their wicked ways, then I will hear from heaven and I will forgive their sin and will hear and heal this land, it says. Here it says, if my people will call by my name. ಇಲ್ಲಿ ದೇವರ ವಾಕ್ಯದಲ್ಲಿ ಹೇಳ್ತದೆ, ನನ್ನವರು ಎಂದು ಹೆಸರುಗೊಂಡಂತ ನನ್ನ ಪ್ರಜೆಗಳು ಎಂಬುದಾಗಿ. My dear brothers and sisters, ನನ್ನ ಪ್ರೀತಿಯ ಸಹೋದರರೇ ಸಹೋದರಿಯರೇ, forget about all the people are in the world. ಈ ಲೋಕದಲ್ಲಿರುವಂತ ಎಲ್ಲ ಜನರ ಬಗ್ಗೆ ನೀವು ಮರೆತು ಬಿಡ್ರಿ. Think about the believer who are accepted Christ as a personal savior or Christian. ದೇವರನ್ನ ಅರಿತುಕೊಂಡವರ ಬಗ್ಗೆ, ಕ್ರೈಸ್ತರು ಎಂಬುದಾಗಿ ಹೆಸರುಗೊಂಡವರ ಬಗ್ಗೆ ನೀವು ಸ್ವಲ್ಪ ಆಲೋಚಿಸಿ. Here is the vaccine, here is the medicine in the Bible. ಇಲ್ಲಿ ಸತ್ಯವೇದದಲ್ಲಿ ನಮಗೆ ಮದ್ದು ಅನ್ನೋದು ಸಿಗುತ್ತಾ ಇದೆ. Not only for corona, every sickness there is a medicine in the Bible. ಬರೀ ಕೊರೋನಾಕ್ಕೆ ಮಾತ್ರವಲ್ಲ, ಪ್ರತಿ ಒಂದೊಂದು ಕಾಯಿಲೆಗಳಿಗೆ ಈ ದೇವರ ವಾಕ್ಯದಲ್ಲಿ ಮದ್ದು ಅನ್ನುವುದು ಸಿಗುತ್ತಾ ಇದೆ. Jesus said very clearly here, ಬಹಳ ಸ್ಪಷ್ಟವಾಗಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, if anybody turn from their wicked ways, ಯಾವನಾದರೂ ತನ್ನ ಕೆಟ್ಟ ನಡತೆಗಳಿಂದ ತಿರುಗಿಕೊಳ್ಳುವುದಾದರೆ I will hear from heaven, I will forgive them and I will heal their land. ಪರಲೋಕದಿಂದ ಅವರ ಪ್ರಾರ್ಥನೆಯನ್ನ ಲಾಲಿಸಿ ಅವರ ದೇಶವನ್ನು ಸ್ವಸ್ಥಪಡಿಸುತ್ತೇನೆ. If India want to be healed, ಈ ಭಾರತ ದೇಶವು ಅದು ಸ್ವಸ್ಥತೆ if ಆಗಬೇಕಾದ್ರೆ, Karnataka and Taluk district, every district and every village want to be healed, ಕರ್ನಾಟಕದಲ್ಲಿರುವಂತಹ ತಾಲೂಕುಗಳು, ಜಿಲ್ಲೆಗಳು ಎಲ್ಲವುಗಳು ಅದು ಸ್ವಸ್ಥತೆ ಆಗಬೇಕಾದರೆ, instead of running after the doctors and scientists, just let's look at the word of God and meditate the word of God, and upon that you can pray and confess your sin, then the Lord will going to do great things in the life of the people. ಅನೇಕ ಡಾಕ್ಟರ್ಗಳು ಅನೇಕ ವಿಧವಾದಂತಹ ಮದ್ದುಗಳಿಂದ ಓಡಿ ಹೋಗುವ ಬದಲು ದೇವರ ಹತ್ರ ಕೂತುಕೊಂಡು ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ದೇವರ ಮುಂದೆ ನೀವು ಮೊರೆ ಇಡುವುದಾದ್ರೆ ಖಂಡಿತವಾಗಲು ದೇವರು ಎಲ್ಲದಕ್ಕೆ ಪರಿಹಾರವನ್ನು ಕೊಡುವುದು. Not only corona, ಬರೀ ಕೊರೋನಾಕ್ಕೆ ಮಾತ್ರವಲ್ಲ, every sickness going to be healed. ಪ್ರತಿ ಒಂದೊಂದು ರೋಗವು ಸಹ ದೇವರ ಹೆಸರಲ್ಲಿ The ಹೋಗುತ್ತದೆ. Almighty God said in the book of Deuteronomy, ಆ ದೇವರ ಒಂದು ವಾಕ್ಯದಲ್ಲಿ, ಧರ್ಮೋಪದೇಶ ಕಾಂಡದಲ್ಲಿ ದೇವರ ವಾಕ್ಯದಲ್ಲಿ ಹೇಳ್ತಾ the ಇದ್ದಾನೆ. book of Exodus says like this, ಆ ವಿಮೋಚನೆ ಕಾಂಡದಲ್ಲಿ ಈ ರೀತಿಯಲ್ಲಿ ಹೇಳ್ತಾ none of the diseases came upon Egypt, will never come upon you. ಐಗುಪ್ತ ದೇಶದಲ್ಲಿ ಬಂದಂತ ಯಾವ ವಿಧವಾದಂತಹ ರೋಗಗಳನ್ನ ನಿಮ್ಮ ಮೇಲೆ ನಾನು This ಬರಗೊಡಿಸುವುದಿಲ್ಲ. is the promise of the Lord. ಇದು ದೇವರ ಒಂದು ವಾಗ್ದಾನವಾಗಿದೆ. My dear beloved in Christ, just believe the word of God. ನನ್ನ ಪ್ರಿಯ ದೇವ ಜನರೇ, ದೇವರ ವಾಕ್ಯವನ್ನು ನೀವು ನಂಬಿರಿ. Just receive the word of God as it is. ದೇವರ ವಾಕ್ಯವು ಯಾವ ರೀತಿಯಲ್ಲಿ ಇದೆ ಅದೇ ರೀತಿಯಲ್ಲಿ ನೀವು ಅದನ್ನು ಸ್ವೀಕರಿಸಿರಿ. Don't try to modify the word of God. ದೇವರ ವಾಕ್ಯವನ್ನ ಯಾವುದೇ ರೀತಿಯಾದಂತ ಒಂದು ಬದಲಾವಣೆಗೆ ನೀವು ತೆಗೆದುಕೊಂಡು ಬರಬೇಡಿ. Read and act and listen and walk as it is in the Bible. ದೇವರ ವಾಕ್ಯವು ಯಾವ ರೀತಿಯಲ್ಲಿ ಹೇಳ್ತಾ ಇದೋ ಅದೇ ರೀತಿಯಲ್ಲಿ ಕೈಗೊಂಡು ನಡೀಲಿಕ್ಕೆ Here is the vaccine from the Bible itself. ಇದೇ ದೇವರ ವಾಕ್ಯದಿಂದ ಸಿಗುವಂತಹ ಒಂದು ಮದ್ದಾಗಿದೆ. If my people turn from the wickedness, from their sin, and call upon the Lord will hear their prayer and answer them, heal their land and city, and taluk and districts will be going to be healed. ನನ್ನವರೆಂದು ಹೆಸರುಗೊಂಡಂತ ನನ್ನ ಪ್ರಜೆಗಳು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವುದಾದ್ರೆ ದೇವರು ಬಂದಿರುವಂತ ರೋಗದಿಂದ ರಾಜ್ಯವನ್ನ, ತಾಲೂಕುಗಳನ್ನ, ಜಿಲ್ಲೆಗಳನ್ನ ಬದಲಾವಣೆ So ಮಾಡಲಿಕ್ಕಿದ್ದಾನೆ. because of this reason, ಈ ಒಂದು ಕಾರಣದಿಂದಾಗಿ do not waste your time. ಈ ದೇವರ ಸಮಯವನ್ನ ನೀವು ಸುಮ್ಮನೆ ಕಳೆದುಕೊಳ್ಳಬೇಡಿ. Don't waste your time.
ಸಮಯವನ್ನು Time ಕಳೆದುಕೊಳ್ಳಬೇಕು. is very precious. ಸಮಯವು ಬಹಳ ಅಮೂಲ್ಯವಾದಂತ. Time is very precious. ಸಮಯವು ಬಹಳ ಅಮೂಲ್ಯವಾದದ್ದು. Today is a Wednesday. ಈ ದಿನ ನಮಗೆ ಬುಧವಾರ ದಿನವಾಗಿದೆ. The next Wednesday will never come. ಇನ್ನೊಂದು ಬುಧವಾರ ನಮಗೆ ಬರುವುದಿಲ್ಲ. Of course will come. There's another Wednesday, not this Wednesday. ಬುಧವಾರ ಬರ್ತದೆ, ಆದರೆ ಈ ಒಂದು ಬುಧವಾರ ಅಲ್ಲ, ಮುಂದಿನ ಬುಧವಾರ. My dear brothers and sisters, ನನ್ನ ಪ್ರೀತಿಯ ಸಹೋದರರೇ ಸಹೋದರಿಯರೇ, this is my kind request to you all. ಇದು ನನ್ನ ಕಳಕಳಿಯ ಮನವಿ ನಿಮ್ಮಲ್ಲಿ. But don't waste your time. ನಿಮ್ಮ ಸಮಯವನ್ನ ನೀವು ವ್ಯರ್ಥವಾಗಿ Watching ಕಳೆದುಕೊಳ್ಳಬೇಡಿ. movie, reading mobile and this and that. ಸುಮ್ಮನೆ ಟಿವಿಯನ್ನು ನೋಡುವುದು, ಮೊಬೈಲ್ ಅಲ್ಲಿ ಕಾಲವನ್ನ ಕಳೆಯುವಂತದ್ದು, ಅದು ಇದು ಬೇಡ. I'm not against that watching movie and all those things. ನಾನು ಯಾವುದೇ ವಿಧದಲ್ಲಿ ಅದಕ್ಕೆ ನಾನು ವಿರುದ್ಧವಾಗಿ ಅಲ್ಲ. But try to limit your time and put the time into the presence of God. ಆ ಒಂದು ಎಲ್ಲಾ ಕಾರ್ಯಗಳಿಗೆ ಅದನ್ನ ನೀವು ಬದಿಗೊತ್ತಿ ದೇವರ ಕಾರ್ಯಗಳಿಗೆ ಹೆಚ್ಚಾದ ಸಮಯವನ್ನು ನೀವು ಕೊಡಿ. Surely God will going to have a great and mercy upon your life. ದೇವರು ಖಂಡಿತವಾಗಲೂ ನಿಮ್ಮ ಮೇಲೆ ಕರುಣೆಯನ್ನ And you can ತೋರಿಸುತ್ತಾನೆ. see the great and mighty things in your life. ಆ ಒಂದು ದೇವರ ಒಂದು ಮಹಾದೊಡ್ಡ ಕಾರ್ಯಗಳನ್ನ ನಿಮ್ಮ ಜೀವಿತದಲ್ಲಿ The ನೀವು Spirit of the Lord is saying, ದೇವರ ಆತ್ಮನು ಈ ರೀತಿಯಲ್ಲಿ ಹೇಳ್ತಾ your ಇದ್ದಾನೆ, life will never be the same again. ನಿನ್ನ ಒಂದು ಪರಿಸ್ಥಿತಿ ಹಿಂದೆ ಇದ್ದಾಗ ಈಗಲೂ ಸರಿ ಅದೇ ರೀತಿಯಲ್ಲಿ ಇರುವುದಿಲ್ಲ. My people going away from my presence. ನನ್ನ ಒಂದು ಜನರು ನನ್ನನ್ನು ಬಿಟ್ಟು ನನ್ನ ಒಂದು ಸನ್ನಿಧಾನ ದೂರ ಹೋಗಿದ್ದಾರೆ. Those who are called by my name, those are the people are going away from my presence. ನನ್ನವರೆಂದು ಹೆಸರುಗೊಂಡಂತ ನನ್ನ ಪ್ರಜೆಗಳೇ ನನ್ನನ್ನು ಬಿಟ್ಟು ದೂರ ಹೋಗಿದ್ದಾರೆ. The Spirit of the Lord is saying very clearly. ದೇವರ ಆತ್ಮನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, Recognize and realize yourself. ನಿಮ್ಮನ್ನ ನೀವು ಒಂದು ಸಾರಿ ಪರಿಶೋಧನೆಗೆ ಒಳಪಡಿಸಿ And come together in the presence of God. ಸಭೆಯಾಗಿ ನೀವು ಕೂಡಿ ಬರ್ರಿ ದೇವರ With ಸಮ್ಮುಖದಲ್ಲಿ. fasting. ನೀವು ಉಪವಾಸವಾಗಿ ಬರ್ರಿ, With prayerfully. ಪ್ರಾರ್ಥನೆಯಿಂದ ಬರ್ರಿ. You can come together in the presence of God and ask to forgive all your sin and pray to the Lord, and the Lord will going to answer your prayer and will going to bring the mighty blessing from heaven. ನೀವು ಒಗ್ಗಟ್ಟಾಗಿ ದೇವರ ಮುಂದೆ ಬಂದು ನಿಮ್ಮ ಎಲ್ಲಾ ಪಾಪಗಳನ್ನ ಅರಿಕೆ ಮಾಡಿಕೊಂಡು ಬಿಟ್ಟು ಬಿಡುವುದಾದ್ರೆ ದೇವರ ಆಶೀರ್ವಾದಗಳನ್ನ ಪರಲೋಕದಿಂದ ಹೊಂದಿಕೊಳ್ಳುವರಾಗಿದ್ದೀರಿ. Your poverty will go away from your life. ನಿಮ್ಮ ಬಡತನ ನಿಮ್ಮನ್ನು ಬಿಟ್ಟು ತೊಲಗಿ ಹೋಗ್ತದೆ. All your problem will be cleared. ನಿಮ್ಮ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗ್ತದೆ. All your sickness will going to be healed. ಎಲ್ಲಾ ವಿಧವಾದ ಕಾಯಿಲೆಗಳು ಗುಣವಾಗ್ತದೆ. Because nothing is impossible with God. ಯಾಕೆಂದ್ರೆ ದೇವರಿಗೆ ಅಸಾಧ್ಯವಾದಂತದ್ದು ಒಂದು ಇಲ್ಲ. My dear brothers and sisters, ನನ್ನ ಪ್ರೀತಿಯ ಸಹೋದರ wherever you may be, ನೀವೆಲ್ಲೇ ಇರ್ರಿ, either in the bathroom or kitchen or dining hall, wherever may be, ನೀವು ಬಾತ್ರೂಮ್ ಅಲ್ಲ ಇರ್ರಿ ಅಥವಾ ಯಾವುದೇ ವಿಧವಾದಂತ ಕೋಣೆಯಲ್ಲಿ ನೀವಿರಬಹುದು, just close your eyes and look to God. ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ದೇವರು ನೋಡ್ರಿ And commit yourself into the hands of God. ನಿಮ್ಮನ್ನ ದೇವರ ಕರಗಳಿಗೆ ಒಪ್ಪಿಸಿಕೊಳ್ಳಿ. From this day onwards, don't waste the time simplicity. ಈ ದಿನದಿಂದ ಸುಮ್ಮನೆ ಸಮಯವನ್ನು ಕಳ್ಕೊಳ್ಳಬೇಡ್ರಿ. That time is very precious in your life. ಸಮಯವು ಬಹಳ ಅಮೂಲ್ಯವಾದಂತದ್ದು. Finally, I can say and finish it up. ನಾನು ಕೊನೆಯದಾಗಿ ಹೇಳಿ ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. Those who respect the time, ಯಾರು ಸಮಯವನ್ನ ಪ್ರೀತಿಸ್ತಾರೋ ಗೌರವಿಸ್ತಾರೋ the time will respect them. ಅವರನ್ನ ಸಮಯವು ಗೌರವಿಸ್ತದೆ. Those who respect the time will respect them. ಯಾರು ಸಮಯವನ್ನ ಗೌರವಿಸ್ತಾರೋ ಸಮಯವು ಅವರನ್ನ ಗೌರವಿಸ್ತದೆ. Because time is appointed from the God. ಯಾಕೆಂದ್ರೆ ಸಮಯವು ದೇವರಿಂದ ಹೊಂದಲ್ಪಟ್ಟಂತದಾಗಿದೆ. God will never bless the people whenever He want. ದೇವರು ಯಾವ ಬೇಕಾದ್ರೆ ಹಾಗೆ ಯಾರನ್ನ ಆಶೀರ್ವಾದ ಮಾಡುವುದಿಲ್ಲ. He will bless the people according to His time. ದೇವರು ತನ್ನ ಸಮಯಕ್ಕೆ ತಕ್ಕ ಹಾಗೆ ಜನರನ್ನ ಆಶೀರ್ವಾದ ಮಾಡ್ತಾರೆ. Therefore, those who respect the time, those who honor the time will honor them. ಆ ಒಂದು ಕಾರಣದಿಂದಾಗಿ ಯಾರು ಗೌರವಿಸ್ತಾರೋ, ಯಾರು ಸಮಯವನ್ನ ಪ್ರೀತಿಸ್ತಾರೋ ಅವರನ್ನ ಸಮಯವು ಗೌರವಿಸ್ತದೆ. So please respect the time and get the expected blessing from your life. ಆ ಒಂದು ಕಾರಣದಿಂದಾಗಿ ಸಮಯವನ್ನ ಗೌರವಿಸಿರಿ, ದೇವರಿಂದ ಒಳ್ಳೆಯ ಕಾರ್ಯಗಳನ್ನ ಅಪೇಕ್ಷಿಸಿರಿ. Father, in the mighty name of Jesus, ಕರ್ತನಲ್ಲಿ ಮಹಾಪರಿಶುದ್ಧನಾದ ದೇವರೇ, Lord, I commit everybody who are hearing this video. ದೇವರೇ, ಈ ಒಂದು ವಿಡಿಯೋವನ್ನು ನೋಡುವಂತ ಎಲ್ಲರನ್ನ ಪಾದಗಳು ಒಪ್ಪಿಸ್ತಾ ಇದ್ದೇವೆ. Lord, bless each and every one of them. ನೀವು ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸಿರಿ. Lord, forgive all their sin and iniquities. ಅವರ ಎಲ್ಲಾ ಪಾಪ ಅಪರಾಧಗಳನ್ನ ನೀವು ಮನ್ನಿಸಿರಿ. Make them clear, make them holy, make them perfect, make them righteous, make them honorable for the glory of God. ದೇವರೇ, ಅವರನ್ನ ಪರಿಶುದ್ಧರಾಗಿ, ಒಳ್ಳೆಯವರಾಗಿ, ನೀತಿವಂತರಾಗಿ ನಿನ್ನ ಒಂದು ಕಾರ್ಯಗಳಿಗಾಗಿ ಅವರನ್ನ ಆಶೀರ್ವದಿಸು. Lord, give them a clear idea, give them clear understanding, give them clear knowledge to think about their own life. ದೇವರೇ, ಸ್ಪಷ್ಟವಾದಂತ ಎಲ್ಲಾ ರೀತಿಯಾದಂತ ಒಂದು ಜ್ಞಾನವನ್ನ ನಿನ್ನ ಮಕ್ಕಳಿಗೆ ತಮ್ಮ ಜೀವಿತದ ಬಗ್ಗೆ ತಿಳಿದುಕೊಳ್ಳಿಕ್ಕಾಗಿ ಅವರಿಗೆ ಸಹಾಯ ಮಾಡು. Father God, you have to encourage them and instruct them. Let them think, let them keep the time in time to time. ದೇವರೇ, ಅವರನ್ನ ಪ್ರೋತ್ಸಾಹಿಸು, ಎಲ್ಲಾ ರೀತಿಯಾದಂತ ಸಮಯವನ್ನ ಗೌರವಿಸಲಿಕ್ಕಾಗಿ ಅವರಿಗೆ ಸಹಾಯ ಮಾಡು. From this day, Lord, they should not miss the time. Let them go according to the time and let them go according to the word of God and then let them see the
great and mighty things is happening in their life of a master. ಈ ದಿನದಿಂದ ಸ್ವಾಮಿ ನಿನ್ನ ಒಂದು ಸಮಯವನ್ನ ಗೌರವಿಸುವಂತೆ ಆ ಒಂದು ಸಮಯವನ್ನ ನಿನಗೆ ಕೊಟ್ಟು ನಿನ್ನ ಆಶೀರ್ವಾದವನ್ನ ಪಡೆದುಕೊಳ್ಳಿಕ್ಕಾಗಿ ಸಹಾಯ ಮಾಡು. Bless them, everybody who hearing this message, O Master. ಈ ಒಂದು ಸಂದೇಶವನ್ನ ಕೇಳಿಸಿಕೊಳ್ಳುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು. Lord, heal all their wounds in the name of Jesus. ಅವರ ಎಲ್ಲಾ ಬಾಧೆಗಳನ್ನ ಯೇಸುವಿನ ನಾಮದಲ್ಲಿ ಗುಣಪಡಿಸು. Remove all the curses and problems in Jesus' name. ಅವರ ಎಲ್ಲಾ ಶಾಪಗಳನ್ನ ಬಂಧನಗಳನ್ನ ಯೇಸುವಿನ ನಾಮದಲ್ಲಿ ತೆಗೆದುಹಾಕು. Open the doors of heaven and windows of heaven, send the showers of blessing coming upon their life. ಪರಲೋಕದ ಬಾಗಿಲನ್ನು ತೆರೆದು ಅವರ ಒಂದು ಆಶೀರ್ವಾದಗಳನ್ನು ಅವರ ಮನೆಗೆ ನೀನು ಸುರಿಸು. Bless their family and children and ministry and work and all the activities. ಅವರ ಕುಟುಂಬವನ್ನ ಅವರ ಮಕ್ಕಳನ್ನ ಅವರು ಮಾಡುವಂತ ಎಲ್ಲಾ ಕೆಲಸ ಕಾರ್ಯಗಳನ್ನ ಆಶೀರ್ವದಿಸು. Lord, I commit each and every one of them in the mighty name of Jesus. ದೇವರೇ, ನಾನು ಅವರೆಲ್ಲರನ್ನ ನಿನ್ನ ಪಾದ ಹಸ್ತಗಳಿಗೆ ಒಪ್ಪಿಸಿಕೊಡುತ್ತಾ Thank you ಇದ್ದೇನೆ. for answering our prayer. ದೇವರೇ, ನೀನು ನಮಗೆ ಉತ್ತರ ಕೊಟ್ಟಿದ್ದಕ್ಕಾಗಿ ನಿನಗೆ In the ಸ್ತೋತ್ರ. name of Jesus Christ we ask, Amen. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. Amen. Amen. God bless you, my dear friends. ದೇವರು ನಿಮ್ಮನ್ನ ಆಶೀರ್ವದಿಸಲಿ. Please watch and subscribe this message. ಈ ಒಂದು ದೇವರ ವಾಕ್ಯವನ್ನ ಎಲ್ಲರೂ ನೋಡ್ರಿ, ಅದೇ ರೀತಿಯಲ್ಲಿ ಈ ವಾಕ್ಯವನ್ನ ನೀವು ಸಬ್ಸ್ಕ್ರೈಬ್ ಮಾಡ್ರಿ. And also you call us for the prayer request. ನೀವು ಪ್ರಾರ್ಥನೆ ಕೂಡ ನಮಗೆ ಕಾಲ್ ಮಾಡಬಹುದಾಗಿದೆ. My phone will be available 24/7. ನನ್ನ ಫೋನ್ ಕೂಡ ಯಾವಾಗಲೂ ನಿಮಗಾಗಿ ತೆರೆಯಲ್ಪಟ್ಟಿರುತ್ತದೆ. Don't think that pastor is taking rest. ಸಭಾಪಾಲಕರು ರೆಸ್ಟ್ ಅನ್ನು ತೆಗೆದುಕೊಳ್ತಾರೆ ಎಂಬುದಾಗಿ ನೀವು ಯೋಚನೆ ಮಾಡಕ್ ಹೋಗಬೇಡಿ. Until coming of the Christ comes, I will never have the rest in the mighty name of Jesus. ದೇವರು ಬರುವ ಸಮಯದವರೆಗೆ ನಾವು ಯಾವುದೇ ರೀತಿಯಾದ ರೆಸ್ಟ್ ಅನ್ನು I will ತೆಗೆದುಕೊಳ್ಳುವುದಿಲ್ಲ. promise you in Jesus' name. ನಾನು ನಿಮಗೆ ಇದನ್ನ ಹೇಳ್ತೇನೆ ಯೇಸುವಿನ ನಾಮದಲ್ಲಿ. Amen. ಆಮೆನ್. Amen.